ಸರ್, ಈಗ ಚುನಾವಣೆ ಮೊದಲನೇ ಹಂತದ ಚುನಾವಣೆ ಮುಕ್ತಾಯಗೊಂಡಿದೆ. ಎರಡನೇ ಹಂತದ ಚುನಾವಣೆ ಇನ್ನೇನು ಮೇ 7ರಂದು ನಡೆಯಲಿದ್ದು, ಇನ್ನು ಕೆಲವೇ ದಿನಗಳು ಬಾಕಿ ಇರೋದರಿಂದ ಹರಿಹರ ನಗರದಲ್ಲಿ ಮತಗಟ್ಟೆ ಕೇಂದ್ರಗಳಲ್ಲಿ ಮತದಾನ ಮಾಡಲಿಕ್ಕೆ ಯಾವ ರೀತಿ ಸಿದ್ಧತೆ ವ್ಯವಸ್ಥೆಯನ್ನು ಮಾಡಿದ್ದಾರೆ ಸರ್? ಸರ್, ಮಾನ್ಯ ಜಿಲ್ಲಾ ಚುನಾವಣಾಧಿಕಾರಿಗಳ ಆದೇಶದಂತೆ ಮತ್ತು ಹರಿಹರದ ಸಹಾಯಕ ಚುನಾವಣೆ ಅಧಿಕಾರಿಗಳ ಆದೇಶದಂತೆ ನಾವು ಚುನಾವಣೆಗೆ ಬೇಕಾಗಿರ್ತಕ್ಕಂಥ ಎಲ್ಲ ಮೂಲಭೂತ ಸೌಕರ್ಯವನ್ನು ನಗರಸಭೆಯಿಂದ ಹಮ್ಮಿಕೊಂಡಿದ್ದೀವಿ. ಮೊದಲನೇದಾಗಿ ಹರಿಹರ ನಗರದಲ್ಲಿ ಒಟ್ಟು 78 ಮತಗಟ್ಟೆಗಳಿವೆ. 78 ಮತಗಟ್ಟೆಗಳಿಗೂ ಸಹ ಅವಶ್ಯಕವಾಗಿ ಬೇಕಾಗಿರ್ತಕ್ಕಂಥ ರ್ಯಾಂಪಿಂಗ್ ವ್ಯವಸ್ಥೆ ಇರ್ಬೋದು, ವೀಲ್ ಚೇರಿನ ವ್ಯವಸ್ಥೆ ಇರ್ಬೋದು, ವಿದ್ಯುತ್ ಸೌಲಭ್ಯದ ವ್ಯವಸ್ಥೆ ಇರ್ಬೋದು ಮತ್ತು ಕಿಟಕಿ, ಬಾಗಿಲು, ಮೇಲ್ಛಾವಣಿ ರಿಪೇರಿ ಮತ್ತು ಸ್ವಚ್ಛತೆಗೆ ಸಂಬಂಧಪಟ್ಟಂಥ ಎಲ್ಲದನ್ನೂ ಸಹ ನಮ್ಮ ಪೌರ ಕಾರ್ಮಿಕರು ಮತ್ತು ಹಿರಿಯ ಆರೋಗ್ಯ ನಿರೀಕ್ಷಕರು, ಕಚೇರಿ ಅಭಿಯಂತರ ಎಲ್ಲರೂ ಸೇರಿಕೊಂಡು ಪ್ರತಿಯೊಂದು ಮತಗಟ್ಟೆಗೂ ಈ ಸೌಲಭ್ಯಗಳನ್ನು ಒದಗಿಸಿದ್ದೇವೆ. ಒಂದನೇದು. ಎರಡನೇದು, ಅವತ್ತು 78 ಮತಗಟ್ಟೆಗಳಿಗೆ ಬರ್ತಕ್ಕಂಥ ಸಿಬ್ಬಂದಿಗಳಿಗೂ ಮತ್ತು ಮತದಾನ ಮಾಡಲಿಕ್ಕೆ ಬರ್ತಕ್ಕಂಥ ಸಿಬ್ಬಂದಿಗಳಿಗೂ 2 ದಿನದಕ್ಕೂ ಸಹ ಕುಡಿಯುವ ನೀರಿನ ಶುದ್ಧ ಕುಡಿಯುವ ನೀರಿನ 20 ಲೀಟರ್ ಕ್ಯಾನ್ಗಳನ್ನು ಪ್ರತಿಯೊಂದು ಮತಗಟ್ಟೆಗೆ 10 ಕ್ಯಾನ್ಗಳನ್ನು ಇಡುವುದರ ಮೂಲಕ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಸಹ ನಗರಸಭೆಯಿಂದ ನಾವು ಮಾಡಿಕೊಂಡಿದ್ದೀವಿ ಸರ್. ಅದೇ ರೀತಿ ಕೆಲವೊಂದು ಮತಗಟ್ಟೆಗಳಲ್ಲಿ ಏನಾಗಿದೆ ಸರ್, ಸಾಲಿನಲ್ಲಿ ನಿಂತಾಗ ಬಿಸಿಲಿನ ಒಂದು ಹೊಡೆತ ಜಾಸ್ತಿ ಆಗುತ್ತೆ. ಅಂತಹ 32 ಮತಗಟ್ಟೆಗಳಲ್ಲಿ ಬಿಸಿಲು ಇರ್ತಕ್ಕಂಥ 32 ಮತಗಟ್ಟೆಗಳಲ್ಲಿ ನೆರಳಿನ ವ್ಯವಸ್ಥೆಯನ್ನು ಶಾಮಿಯಾನವನ್ನು ಹಾಕುವುದರ ಮೂಲಕ ಅದನ್ನು ಸಹ ನಾವಿಲ್ಲಿ ಜನರಿಗೆ ನೆರಳಲ್ಲಿ ನಿಂತು ಮತ ಚಲಾಯಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿವಿ. ಇನ್ನು ಕೆಲವೊಂದು ಅಂಗವಿಕಲರು ಇರ್ತಾರೆ, ಬಡವರು ಇರ್ತಾರೆ, ಅವ್ರನ್ನ ಮತಗಟ್ಟೆ ಕರೆತರಲಿಕ್ಕೆ ಸರ್ಕಾರಿ ವಾಹನದ ವ್ಯವಸ್ಥೆಯ ಮೂಲಕ ನಾವು ಅವ್ರನ್ನ ಕರೆದು ಮತಗಟ್ಟೆಗೆ ಕರ್ಕೊಂಬಂದು ಮತದಾನ ಮಾಡಿಸಿ ಮನೆಗೆ ಬಿಡ್ತಕ್ಕಂಥ ಸೌಲಭ್ಯ ಇದೆ. ಇನ್ನು ಅನಾರೋಗ್ಯಕ್ಕೆ ತುತ್ತಾಗಿರ್ತಕ್ಕಂಥ ಕೆಲವು ಬಡ ಕುಟುಂಬದ ಯಾರಾದರೂ ಮತದಾರರಿದ್ದರೆ ಅವರನ್ನು ಸಹ ನಾವು ಸರ್ಕಾರಿ ವಾಹನದ ಮೂಲಕ ಅಥವಾ ನಗರಸಭೆ ವಾಹನದ ಮೂಲಕ ಮತಗಟ್ಟೆಗೆ ಕರೆತಂದು ಮತದಾನ ಮಾಡುವಂತೆ ಅವರಿಗೂ ಸಹ ಸೌಲಭ್ಯವನ್ನು ಚುನಾವಣಾ ಆಯೋಗದ ನಿರ್ದೇಶನದಂತೆ ಮಾಡಿಕೊಂಡಿದ್ದೀವಿ ಸರ್. ಈ ನಿಟ್ಟಿನಲ್ಲಿ ಅವತ್ತು ವ್ಯವಸ್ಥಿತವಾಗಿ ಸುಸಜ್ಜಿತವಾಗಿ ಪ್ರತಿಯೊಬ್ಬರು ಖುಷಿಯಿಂದ ಬಂದು ಮತದಾನ ಮಾಡಲಿಕ್ಕೆ ಏನೆಲ್ಲ ಕನಿಷ್ಠ ಸೌಲಭ್ಯಗಳು ಬೇಕೋ ಆ ಕನಿಷ್ಠ ಸೌಲಭ್ಯದ ವ್ಯವಸ್ಥೆಯನ್ನು ನಗರಸಭೆ ಎಲ್ಲ ಅಧಿಕಾರಿ ಸಿಬ್ಬಂದಿಗಳು, ನಮ್ಮ ಪೌರ ಕಾರ್ಮಿಕರ ಶ್ರಮ ಇದರಲ್ಲಿ ಬಹಳ ಇದೆ. ಆ ಪೌರ ಕಾರ್ಮಿಕರು ಒಂದು ರೀತಿಯಲ್ಲಿ ಹಬ್ಬದ ವಾತಾವರಣದಲ್ಲಿ ಈ ಒಂದು ಕೆಲಸವನ್ನು ಮಾಡಿದ್ದಾರೆ. ಅದಕ್ಕೆ ನಾನು ಇಲ್ಲಿ ವೈಯಕ್ತಿಕವಾಗಿ ನಮ್ಮ ಪೌರ ಕಾರ್ಮಿಕರಿಗೆ ಹೆಚ್ಚಿನದಾಗಿ ಕೃತಜ್ಞತೆಯನ್ನು ತಿಳಿಸ್ತೇನೆ. ಯಾಕಂದರೆ ಸ್ಟ್ರಾಂಗ್ ರೂಮ್ ಮಾಡಿದ್ದಿನಿಂದ ಇವತ್ತಿನವರೆಗೂ ಸಹ ಎಂಥ ದೈಹಿಕವಾಗಿ ಕಠಿಣ ಶ್ರಮ ಇದೆ. ಆ ಒಂದು EVM ಅಥವಾ VVPAT ಓರುವ ಕೆಲಸವಾದರ ಮೂಲಕ ಅವರ ಶ್ರಮದಾನ ಇಲ್ಲಿ ಹೆಚ್ಚಿನದಾಗಿ ಕಂಡುಬರುತ್ತೆ. ಅದಕ್ಕೆ ನಾನು ಪೌರ ಕಾರ್ಮಿಕರಿಗೆ ವಿಶೇಷವಾದ ಧನ್ಯವಾದಗಳನ್ನು ಇಂಥ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಚುನಾವಣಾ ಆಯೋಗ ಏನು ನಿರ್ದೇಶನ ನೀಡಿದೋ ಆ ನಿಟ್ಟಿನಲ್ಲಿ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ನಗರಸಭೆಯಿಂದ ಪೂರೈಸಿದ್ದೇವೆ. ಅದಕ್ಕೋಸ್ಕರ ಹರಿಹರದ ಎಲ್ಲ ಮತದಾರರ ಬಂಧುಗಳಲ್ಲಿ ವಿನಂತಿ ಮಾಡಿಕೊಳ್ಳುವುದೇನೆಂದರೆ, ತಪ್ಪದೇ 7ನೇ ತಾರೀಕು ಬೆಳಗ್ಗೆ 7 ಗಂಟೆಯಿಂದ ಸಾಯಂಕಾಲ 6 ಗಂಟೆಯವರೆಗೆ ಮತದಾನ ಮಾಡಲಿಕ್ಕೆ ಅವಕಾಶ ಇರುತ್ತದೆ. ಪ್ರಯುಕ್ತ ತಮ್ಮ ಮತಗಟ್ಟೆಗಳಿಗೆ ತೆರಳಿ ಯಾವುದೇ ಆಮಿಷಗಳಿಗೆ ಒತ್ತಡಕ್ಕೆ ಒಳಗಾಗದೆ ಕಡ್ಡಾಯವಾಗಿ ಮತದಾನ ಮಾಡಿ ತಮ್ಮ ಹಕ್ಕನ್ನು ಚಲಾಯಿಸಿ ದೇಶದ ಅಭಿವೃದ್ಧಿಗೆ ಅವಕಾಶ ಮಾಡಿಕೊಡಬೇಕು ಅಂತೇಳಿ ವಿನಮ್ರವಾಗಿ ಪ್ರತಿಯೊಬ್ಬ ಹರಿಹರದ ಮತದಾರರಲ್ಲಿ ನಾನು ವಿನಂತಿ ಮಾಡಿಕೊಳ್ತೀನಿ ಸರ್. ಸರ್, ಈಗ ನಿಮ್ಮ ನಗರಸಭೆ ವ್ಯಾಪ್ತಿಗೆ ವಾರ್ಡುಗಳ ಸಂಖ್ಯೆ ಹೆಚ್ಚಿಯಾಗಿದೆ. ಈಗ ಅರ್ಲಾಪುರ ಸೇರಿರ್ಬೋದು, ಅಮರಾವತಿ ಸೇರಿರ್ಬೋದು, ಅಲ್ಲಿ ಯಾವ ರೀತಿ ಎಕ್ಸ್ಟ್ರಾ ನಿಮಗೆ ಆರ್ಡಿನರಿ ಆಗಿದೆ. ಈಗ ವಾರ್ಡುಗಳ ಸಂಖ್ಯೆ ಹೆಚ್ಚಾಗಿದೆ, ಅಲ್ಲಿ ಯಾವ ರೀತಿ ಸಿದ್ಧತೆಗಳನ್ನು ಮಾಡಿದ್ದಾರೆ ಸರ್? ಅಲ್ಲಿಯೂ ಕೂಡ ಸಹ ವಾರ್ಡುಗಳು, ಯಾಕಂದರೆ ಗ್ರಾಮ ಪಂಚಾಯತಿಯಿಂದ ನಗರಕ್ಕೆ ಬಂದಿದ್ದಾವೆ, ಬಟ್ ನೀವು ಹೇಳಿದಂತೆ ಚುನಾವಣೆ ಆಗಿಲ್ಲ. ಆದಾಗ್ಯೂ ಸಹ ಅಂಥ ಗ್ರಾಮ ಪಂಚಾಯತಿಯಿಂದ ನಗರಸಭೆಗೆ ಬಂದಿರತಕ್ಕಂಥ ವಾರ್ಡುಗಳಿಗೂ ಸಹ ಹೆಚ್ಚಿನ ಒತ್ತು ಕೊಟ್ಟಿದ್ದೀವಿ. ಯಾಕಂದರೆ ಅವು ದೂರದ ಇರತಕ್ಕಂಥ ಅವಕ್ಕೆ ಹೆಚ್ಚಿನ ಸೌಲಭ್ಯವನ್ನು ಕೊಟ್ಟು ಜನರಿಗೆ ಅನುಕೂಲಕರವಾಗಿ ಮತದಾನ ಮಾಡಲಿಕ್ಕೆ ಏನು ಬೇಕೋ ಆ ಸೌಲಭ್ಯವನ್ನು ಅಲ್ಲಿಯೂ ಸಹ ಮಾಡಿದ್ದೀವಿ. ಟೋಟಲಿ ಎಷ್ಟು ಮತಗಟ್ಟೆಗಳು ಅಂದರೆ 78 ಮತಗಟ್ಟೆಗಳಿವೆ. 78 ಮತಗಟ್ಟೆಗಳು ತಾವು ಭೇಟಿ ಕೊಟ್ಟಿರ, ಎಲ್ಲ ಸಿದ್ಧತೆಗಳನ್ನು ಮಾಡಿದ್ದೀವಿ ಸರ್. ವಿಶೇಷ ವಿಕಲಚೇತನರಿಗೆ ಯಾವ ರೀತಿ ಮಾಡಿದ್ದೀರಾ ಸರ್? ವಿಶೇಷ ವಿಕಲಚೇತನರಿಗೆ ಪ್ರತ್ಯೇಕ ವಾಹನದ ವ್ಯವಸ್ಥೆಯನ್ನು ಮಾಡಿದ್ದೀವಿ ಸರ್. ಆಟೋ ಇದ್ದಾವೆ, ಕೆಲವೊಂದು ನಮ್ಮ ಕಾರ್ ಇದ್ದಾವೆ, ಆಫೀಸ್ನವು 2 ಆಫೀಸ್ ಕಾರ್ ಇದ್ದಾವೆ ಮತ್ತು ಹೆಚ್ಚುವರಿಯಾಗಿ 4 ಆಟೋವನ್ನು ನಾವು ರಿಸರ್ವ್ ಮಾಡ್ಕೊಂಡಿದ್ವಿ. ಅವತ್ತು ಎಂಗೇಜ್ ಮಾಡ್ಕೊಂಡು ಆ ಆಟೋ ಮತ್ತು ಕಾರು 6 ವೆಹಿಕಲ್ಗಳು ಸಹ ಅವತ್ತು ನಾವು ಅವ್ರ ಅಂಗವಿಕಲದ ಒಂದು ಪಟ್ಟಿ ಇದೆ ಸರ್. ಆ ಪಟ್ಟಿಯಲ್ಲಿ
ದೂರವಾಣಿ ನಂಬರ್ ಕೊಟ್ಟಿದ್ವಿ ನಮ್ಮ ಸ್ಟಾಫಿಂದು. ಪ್ರತಿಯೊಬ್ಬರು ದೂರವಾಣಿ ನಂಬರ್ ಕೊಟ್ಟಾಗ 4 ಜನ ಸಿಬ್ಬಂದಿಗಳಿದ್ದಾರೆ. 4 ಜನನ 4 ಭಾಗ 78 ಬೂತನ್ನು 4 ಭಾಗ ಡಿವೈಡ್ ಮಾಡಿದ್ದೀವಿ. ಯಾವ ಬೂತಿಂದ ನಂಬರ್ ಬರುತ್ತೋ ಆ ಒಂದು ನಮ್ಮ ನೌಕರು ಅಲ್ಲಿ ಕಳಿಸಿ ಅವ್ರನ್ನ ಕರೆತಂದು ಮತ್ತು ಅವ್ರನ್ನ ಬಿಡತಕ್ಕಂಥ ವ್ಯವಸ್ಥೆನೂ ಇದೆ. ಸರ್ಕಾರಿ ವಾಹನ ಇತರೆ ಪಕ್ಷದ ಅಭ್ಯರ್ಥಿಗಳಿಗೆ ದುರುಪಯೋಗ ಆದರೆ ಏನು ಮಾಡ್ತೀರಿ ಸರ್? ಆಗದಂಗೆ ನೋಡ್ಕೊಳ್ತೀವಿ. ಕೇವಲ ಮತದಾರರಿಗೆ ನಾವು ಅದನ್ನು ಅಲ್ಲಿ ಮತದಾನ ಮಾಡ್ಕೊಂಡು ಬರಲಿಕ್ಕೆ ಇದು ಮಾಡ್ತೀವಿ. ಪಕ್ಷಕ್ಕೂ ಇಲ್ಲಿಗೆ ಸಂಬಂಧ ಇಲ್ಲ. ನಮ್ಮದು ಉದ್ದೇಶ ಏನು ಸರ್ ಅಂದರೆ ಪ್ರತಿಯೊಬ್ಬರು ಸಹ ಅಶಕ್ತರು ಅಂದರೆ ಅನಾರೋಗ್ಯಕ್ಕೆ ತುತ್ತಾದಂಥವ್ರು, ವಯೋವೃದ್ಧರು, ಮನೆಯಲ್ಲಿ ಕುಟುಂಬದಲ್ಲಿ ಯಾರೂ ಸಹ ಪೋಷಕರು ಇರೋದಿಲ್ಲ ಅಥವಾ ಅವ್ರನ್ನ ಯಾರೂ ಇರೋಲ್ಲ, ಅಂಥವ್ರನ್ನ ಗುರುತಿಸಿ ಅಂಥವರನ್ನು ಕರೆತಂದು ಮತದಾನ ಮಾಡಿಸುವಂಥ ಉದ್ದೇಶ ಇದಾಗಿರೋದ್ರಿಂದ ಅದಕ್ಕೋಸ್ಕರ ಇದು ಸೀಮಿತವಾಗಿದೆ. ಈಗ 85 ವರ್ಷಕ್ಕಿಂತ ಒಳಗಿದ್ದು ಅನಾರೋಗ್ಯಕ್ಕೆ ತುತ್ತಾಗಿದ್ದು, ಬಡತನದಲ್ಲಿದ್ದು, ಮತಗಟ್ಟೆಗೆ ಕರ್ಕೊಂಡು ಹೋಗ್ಲಿಕ್ಕೆ ಯಾರೂ ಇಲ್ಲದೆ ಇರ್ತಕ್ಕಂಥ ಅಶಕ್ತರಿರ್ತಾರೆ, ತೊಂದರೆಯಲ್ಲಿರ್ತಾರೆ. ಅಂಥವ್ರದ್ದು ನಾವು ಗುರುತಿಸಿ ಅಂಥವರನ್ನು ನಮ್ಮ ಸರ್ಕಾರಿ ವಾಹನದಲ್ಲಿ ಕರೆತಂದು ಮತದಾನ ಮಾಡಿಕೊಡ್ಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ ಸರ್. ಪ್ರತಿಯೊಂದು ಮತಗಟ್ಟೆಯಲ್ಲಿರ್ತಕ್ಕಂಥ ಶಾಲೆಯ ಮುಖ್ಯಸ್ಥರು ಆ ಅಕ್ಷರ ದಾಸೋದವರಿಗೆ ಸರ್ಕಾರದಲ್ಲಿ ಹಣ ಪಾವತಿ ಮಾಡ್ತಾರೆ. ಅವರಿಗೆ ಅವತ್ತಿನ 2 ದಿನದ ಊಟ, ಉಪಹಾರ, ಟೀ ವ್ಯವಸ್ಥೆಯನ್ನು ಅಲ್ಲಿ ಬಿಸಿ ಊಟದ ಕಡೆಯಿಂದ ಅವ್ರಿಗೆ ವ್ಯವಸ್ಥೆ ಮಾಡಿದ್ದಾರೆ ಸರ್. ಅದರದ್ದು ಶುದ್ಧ ಕುಡಿಯುವ ನೀರಿನ ಪೂರೈಕೆ ನಮಗೆ ಜವಾಬ್ದಾರಿ ಕೊಟ್ಟರೆ ಅದನ್ನು ನಾವು 20 ಲೀಟರ್ ಕ್ಯಾನ್ ಮೂಲಕ ಮತಗಟ್ಟೆಗೆ ಬರ್ತಕ್ಕಂಥ ಪ್ರತಿಯೊಬ್ಬರಿಗೂ ಸಹ ಕುಡಿಯೋ ನೀರಿನ ವ್ಯವಸ್ಥೆಯನ್ನು, ಅಲ್ಲಿ ಬಿಸಿಲಿದ್ದರೆ ನೆರಳಿನ ವ್ಯವಸ್ಥೆಯನ್ನು, ಅಂಗವಿಕಲರಿದ್ದರೆ ವೀಲ್ ಚೇರಿನ ವ್ಯವಸ್ಥೆಯನ್ನು ಮತ್ತು ಬೂತ್ ಕನ್ನಡಿ ಅವರು ಕಣ್ಣಿನಲ್ಲಿ ಏನಾದ್ರು ಸ್ವಲ್ಪ ಅಂಧಕಾರ ಇರ್ತಕ್ಕಂಥವ್ರಿಗೆ ಅಲ್ಲಿ ಗುರ್ಸ್ಲಿಕ್ಕಾಗಲ್ದ್ರೆ ಬೂತ್ ಕನ್ನಡಿ, ಪ್ರತಿಯೊಂದು ಮತಗಟ್ಟೆಗೆ ಒಂದು ಬೂತ್ ಕನ್ನಡಿಯನ್ನು ಕೊಟ್ಟಿದ್ದೀವಿ. ಪ್ರತಿಯೊಂದು ಮತಗಟ್ಟೆಗೆ ವೀಲ್ ಚೇರನ್ನು ಕೊಟ್ಟಿದ್ದೀವಿ. ಪ್ರತಿಯೊಂದು ಮತಗಟ್ಟೆಗೆ ನೆರಳಿನ ವ್ಯವಸ್ಥೆ ಮಾಡಿದ್ದೀವಿ. ಪ್ರತಿಯೊಂದು ಮತಗಟ್ಟೆಗೂ ಸಹ ಕುಡಿಯುವ ನೀರಿನ 20 ಲೀಟರ್ ಕ್ಯಾನ್ನ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಶೌಚಾಲಯ ಒಂದು ಸ್ವಚ್ಛತೆ ಮಾಡಿರುವಂಥದ್ದು, ಲೈಟಿಂದು, ಫ್ಯಾನಿಂದು, ಕಿಟಕಿದು, ಬಾಗಿಲುದು ಇವೆಲ್ಲ ಮಿನಿಮಮ್ ಕನಿಷ್ಠ ಸೌಲಭ್ಯ ಏನಿದೆ ನಗರಸಭೆಯಿಂದ ಮಾಡಿಕೊಟ್ಟಿದ್ದೀವಿ ಸರ್. ಅದಕ್ಕೂ ಸಹ ಆರೋಗ್ಯ ಇಲಾಖೆಯಿಂದ ಒಬ್ಬ ಇವ್ರನ್ನ ಯಾರು ಹೆಲ್ಪರ್ ಏನಿರ್ತಾರೆ ಸರ್, ಇವರು ಆರೋಗ್ಯ ಇಲಾಖೆ ಹೆಲ್ಪರ್ ಇರ್ತಾರೆ. ಆಮೇಲೆ ಮಿನಿಮಮ್ ಕಾಮನ್ ಒಂದು ಇದನ್ನು ಕೊಟ್ಟಾರೆ ಸರ್. ಅವ್ರು ಎಂಥದ್ದು ಫಸ್ಟ್ ಏಡ್ ಕಿಟ್ ಕೊಟ್ಟಿದ್ದಾರೆ. ಅದು ಸಹ ಅಲ್ಲಿ ಅವ್ರಿಗೆ ಇದ್ರ ಜೊತೆಗೆ ಎಲೆಕ್ಷನ್ ಮಟೀರಿಯಲ್ ಜೊತೆಗೆ ಅವ್ರಿಗೆ ಹೋಗುತ್ತೆ. ಇವತ್ತು ಅದನ್ನ ಆಲ್ರೆಡಿ ARO ಅದನ್ನ ಇದು ವ್ಯವಸ್ಥೆ ಮಾಡಿದ್ದಾರೆ ಸರ್. ಮಿನಿಮಮ್ ಕಾಮನ್ ಆಗಿರ್ತಕ್ಕಂಥ ಒಂದು ಕಿಟ್ ಇದೆ. ಹೌದು, ಕಿಟ್ ಇದೆ ಸರ್. ಆರೋಗ್ಯ ಇಲಾಖೆಯವರು ಅದನ್ನು ಕೊಟ್ಟಿದ್ದಾರೆ ಸರ್. ಅದು ಎಲ್ಲ ರೀತಿಯಿಂದ ಎಲ್ಲ ಇಲಾಖೆಗಳು ಕನಿಷ್ಠ ಸೌಲಭ್ಯವನ್ನು ಕೊಟ್ಟು ಚುನಾವಣಾ ಸಿಬ್ಬಂದಿಗಳನ್ನು ಚುನಾವಣೆಗೆ ಕಳಿಸತಕ್ಕಂಥ ವ್ಯವಸ್ಥೆಯನ್ನು ಚುನಾವಣಾ ಆಯೋಗ ಮಾಡಿದೆ ಸರ್. ಜಿಲ್ಲಾ ಚುನಾವಣಾಧಿಕಾರಿಗಳು ಇದೇ ಮೇ 7ನೇ ತಾರೀಕು ಲೋಕಸಭೆಗೆ ಚುನಾವಣೆ ನಡೀತಿದೆ. ಸಮಯ ಬೆಳಗ್ಗೆ 7ರಿಂದ ಸಾಯಂಕಾಲ 6ರವರೆಗೆ ಇರುತ್ತೆ. ಪ್ರತಿಯೊಬ್ಬರು ತಮ್ಮ ಮತದಾನ ಇರತಕ್ಕಂತಹ ಕೇಂದ್ರಗಳಿಗೆ ಬಂದು ಕಡ್ಡಾಯವಾಗಿ ಮತದಾನ ಮಾಡಬೇಕು ಅಂತೇಳಿ ಭಾರತೀಯ ಚುನಾವಣಾ ಆಯೋಗದ ಪರವಾಗಿ ಜಿಲ್ಲಾ ಚುನಾವಣಾ ಅಧಿಕಾರಿಗಳ ಪರವಾಗಿ ವಿನಮ್ರವಾಗಿ ವಿನಂತಿ ಮಾಡಿಕೊಳ್ತಾ ದೇಶದ ಅಭಿವೃದ್ಧಿಗೆ ನೀವು ಮತ ಹಾಕುವುದರ ಮೂಲಕ ಕೈ ಜೋಡಿಸಬೇಕಾಗಿ ನಾನು ವಿನಂತಿ ಮಾಡಿಕೊಳ್ತೇನೆ. ನಮಸ್ತೆ ಸರ್. ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ.